ವೀಕ್ಷಕರೇ, ತಮಿಳುನಾಡಲ್ಲಿ ಒಂದು ದಟ್ಟವಾದಂತಹ ಕಾಡಿದೆ. ಅದರ ಹೆಸರು ಸಿರುಮಲೆ ಅರಣ್ಯ. ಈ ಒಂದು ಕಾಡಲ್ಲಿರುವಂತಹ ಪ್ರಮುಖ ದೇವಸ್ಥಾನದ ಸುತ್ತಮುತ್ತ ಒಂದು ವಿಶೇಷ ಜಾತಿಯ ಆಕರ್ಷಕವಾದಂತಹ ಮರದ ಪ್ರಭೇದವೊಂದು ನಿಮಗೆ ಕಾಣಿಸುತ್ತೆ. ಈ ಒಂದು ಕಾಡಿನ ಸುತ್ತಮುತ್ತ ಮರಗಳು ಸಾಕಷ್ಟು ಸಂಖ್ಯೆಯಲ್ಲಿ ಇದ್ದಾವೆ. ಇದನ್ನು ಕಳೆದರೆ ಇದರ ಕಾಂಡದ ಮಧ್ಯಭಾಗ ಡಾರ್ಕ್ ಬ್ರೌನ್ ಬಣ್ಣದಲ್ಲಿ ಮನೋಹರವಾಗಿ ಕಾಣಿಸುತ್ತೆ. ಈ ಒಂದು ಮರದ ಕಟ್ಟಿಗೆಯಿಂದ ಸಾಕಷ್ಟು ರೂಪದಲ್ಲಿ ಪ್ರಯೋಜನಗಳು ಇದ್ವು. ಅಲ್ಲಿಯ ಕುಶಲಕರ್ಮಿಗಳು ಈ ಒಂದು ಮರದ ಕಟ್ಟಿಗೆಯನ್ನು ಬಳಸಿ ಅನೇಕ ತರಹದ ಉಪಯೋಗಿ ವಸ್ತುಗಳನ್ನ ತಯಾರಿಸುತ್ತಿದ್ರು. ಉದಾಹರಣೆಗೆ ವಾದ್ಯಗಾರರಿಗೆ ವೀಣೆ ಹಾಗೂ ಸಂಗೀತ ಸಲಕರಣೆಗಳನ್ನ ಇದೇ ಒಂದು ಮರದಿಂದ ತಯಾರು ಮಾಡಲಾಗ್ತಿತ್ತು. ಇದಲ್ಲದೆ ಇತರೆ ವ್ಯಾಪಾರಿಗಳು ಕೂಡ ಇದೇ ಒಂದು ಮರದ ಕಾಂಡದಿಂದ ಇನ್ನಿತರೆ ಮರದ ವಸ್ತುಗಳನ್ನ ತಯಾರಿಸಿ ಸಂತೆಯಲ್ಲಿ ಮಾರಾಟ ಮಾಡ್ತಿದ್ರು. ಇದಲ್ಲದೆ ರೈತರು ಹಾಗೂ ಜಮೀನ್ದಾರು ಇದೇ ಒಂದು ಮರದ ಕಟ್ಟಿಗೆಯಲ್ಲಿ ತಮ್ಮ ಹಲವು ಕೃಷಿಗೆ ಸಂಬಂಧಪಟ್ಟಂತ ಉಪಕರಣಗಳನ್ನ ತಯಾರಿಸುತ್ತಿದ್ರು. ಚದುರಂಗದ ಆಟದಲ್ಲಿ ಬಳಕೆಯಾಗುವಂತಹ ಕಪ್ಪು ಬಣ್ಣದ ಕಾಯಿಗಳನ್ನು ಕೂಡ ಇದರಿಂದನೇ ತಯಾರು ಮಾಡಲಾಗ್ತಿತ್ತು. ವೀಕ್ಷಕರೇ, ಈಗ ನಾವು ಸ್ವಲ್ಪ ಹಿಂದಕ್ಕೆ ಹೋಗುವುದಾದರೆ ಸಾವಿರಾರು ವರ್ಷಗಳ ಹಿಂದೆ ಈಜಿಪ್ಟಿನ ಪಿರಮಿಡ್ಗಳಲ್ಲಿ ಅಲ್ಲಿಯ ರಾಜ ಪರಿವಾರಕ್ಕೆ ಸಂಬಂಧಪಟ್ಟಂತೆ ಯಾರೇ ನಿಧನರಾದರೂ ಕೂಡ ಅವರ ದೇಹವನ್ನ ಮಮ್ಮಿಫಿಕೇಶನ್ ಪ್ರಕ್ರಿಯೆ ಮೂಲಕ ಸಂರಕ್ಷಣೆ ಮಾಡಿ ಮರದಿಂದ ತಯಾರಿಸಿದಂತ ಪೆಟ್ಟಿಗೆಯಲ್ಲಿ ಜೋಪಾನವಾಗಿ ಇಡಲಾಗ್ತಿತ್ತು. ವಿಶೇಷ ಏನಂದ್ರೆ ಈ ಒಂದು ಪೆಟ್ಟಿಗೆಗಳನ್ನು ಕೂಡ ತಮಿಳುನಾಡಿನ ಈ ಒಂದು ಮರದ ಕಟ್ಟಿಗೆಯಿಂದನೇ ತಯಾರು ಮಾಡ್ತಿದ್ರು. ಸರಳವಾಗಿ ಹೇಳುವುದಾದರೆ ಈ ಒಂದು ಮರದ ಕಟ್ಟಿಗೆ ಏಷ್ಯಾ ಹಾಗೂ ಆಫ್ರಿಕಾ ಖಂಡಗಳ ಸಾಕಷ್ಟು ದೇಶಗಳಿಗೆ ರಫ್ತಾಗ್ತಿತ್ತು ಮತ್ತು ಅಲ್ಲೆಲ್ಲ ಅನೇಕ ಚಟುವಟಿಕೆಗಳಿಗೆ ಧಾರಾಳವಾಗಿ ಇದು ಬಳಕೆಯಾಗ್ತಿತ್ತು. ದಿಂಡುಗಲ್ ಸಮೀಪ ಇರುವಂತಹ ಈ ಒಂದು ಮರದ ಕಟ್ಟಿಗೆಯಿಂದ ಈ ಹಿಂದೆ ಅಲ್ಲೆಲ್ಲ ವಾಸ ಇದ್ದಂತ ಪ್ರಾಚೀನ ಕಾಡು ಜನ ಮತ್ತು ಟ್ರೈಬಲ್ ಜನರು ಕೂಡ ನಾನಾ ಕೆಲಸ ಕಾರ್ಯಗಳಿಗೆ ಇದನ್ನ ಬಳಸಿ ವಿವಿಧ ವಸ್ತುಗಳನ್ನ ತಯಾರು ಮಾಡಿ ಬಳಕೆ ಮಾಡ್ತಿದ್ರು. ಇಂಥ ಕಾಡಿನ ಮಧ್ಯೆ ಇರುವಂತಹ ದೇವಸ್ಥಾನವೇ ಪಾತಾಳ ಸೆಂಬು ಮುರುಗನ್ ದೇವಾಲಯ. ಇಲ್ಲಿರುವಂತಹ ಸುಬ್ರಹ್ಮಣ್ಯ ಸ್ವಾಮಿಯ ಈ ದೇವಸ್ಥಾನ ತಮಿಳುನಾಡಿನಲ್ಲಿ ಅತ್ಯಂತ ಪ್ರಸಿದ್ಧ ದೇವಾಲಯ. ಬಹುತೇಕ ತಮಿಳು ಭಾಷಿಕರ ಪ್ರಮುಖ ಆರಾಧ್ಯ ದೈವ ಸುಬ್ರಹ್ಮಣ್ಯ ಸ್ವಾಮಿ. ಈ ಜನ ಸುಬ್ರಹ್ಮಣ್ಯ ಸ್ವಾಮಿಯನ್ನ ಸಾಮಾನ್ಯವಾಗಿ ತಮ್ಮ ಭಾಷೆಯಲ್ಲಿ ಮುರುಗನ್ ಅಂತ ಕರೀತಾರೆ. ವೀಕ್ಷಕರೇ, ಭಾರತದಲ್ಲಿ ಹಾಗೂ ವಿಶ್ವದಲ್ಲಿ ಎಲ್ಲೇ ಆಗಲಿ ಸುಬ್ರಹ್ಮಣ್ಯ ಸ್ವಾಮಿಯ ದೇವಸ್ಥಾನ ಇದ್ರೆ ಆ ಸ್ವಾಮಿ ವಿಗ್ರಹವನ್ನ ಎತ್ತರದಲ್ಲಿ ಕಡಿದು ನಿಲ್ಲಿಸ್ತಾರೆ. ಆದರೆ ಈ ಒಂದು ಕಾಡಲ್ಲಿರುವಂತಹ ಈ ಸ್ವಾಮಿಯ ದೇವಸ್ಥಾನದಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ವಿಗ್ರಹ ಎತ್ತರದಲ್ಲಿ ಇಲ್ಲ, ಬದಲಿ ಅದು ಪಾತಾಳದಲ್ಲಿದೆ. ಹಾಗಾಗಿ ಈ ಒಂದು ದೇವಸ್ಥಾನಕ್ಕೆ ಪಾತಾಳ ಸೆಂಬು ಮುರುಗನ್ ದೇವಾಲಯ ಎಂಬ ಹೆಸರು ರೂಢಿಗೆ ಬಂತು. ಸೆಂಬು ಅಂದ್ರೆ ತಮಿಳಿನಲ್ಲಿ ತಾಮ್ರ ಅಂತ ಅರ್ಥ. ಇಲ್ಲಿರುವಂತಹ ಸುಬ್ರಹ್ಮಣ್ಯ ಸ್ವಾಮಿ ವಿಗ್ರಹವನ್ನ ತಾಮ್ರದ ಲೋಹದಿಂದ ತಯಾರು ಮಾಡಲಾಗಿದೆ. ಈ ಒಂದು ವಿಗ್ರಹವನ್ನ ತಾಮ್ರದ ಲೋಹದಿಂದಲೇ ಯಾಕೆ ತಯಾರು ಮಾಡಿದ್ರು ಅನ್ನೋದಕ್ಕೆ ಒಂದು ಆಸಕ್ತಿಕರ ಹಿನ್ನೆಲೆ ಕೂಡ ಇದೆ. ವೀಕ್ಷಕರೇ, ನಾವು ಚರಿತ್ರೆ ಹಿಂದಕ್ಕೆ ಹೋದ್ರೆ ಅಂದ್ರೆ ಸುಮಾರು ಕ್ರಿಸ್ತ ಶಕ 11 ಮತ್ತು 12ನೇ ಶತಮಾನದ ಸಮಯದಲ್ಲಿ ಇಲ್ಲೆಲ್ಲ ಆಳ್ವಿಕೆ ಮಾಡ್ತದಂತ ಚೋಳರು ಇಡೀ ತಮಿಳುನಾಡನ್ನೇ ತಮ್ಮ ವಶದಲ್ಲಿ ಇಟ್ಕೊಂಡಿದ್ರು. ಆ ಒಂದು ಸಮಯದಲ್ಲಿ ಇಲ್ಲೆಲ್ಲ ಆಳ್ವಿಕೆ ಮಾಡ್ತದಂತ ಒಬ್ಬ ಚೋಳರ ಅರಸ ಒಂದ್ಸಲ ಪ್ರಯೋಗವನ್ನ ಮಾಡ್ತಾನೆ. ಎಲ್ಲ ಲೋಹಕ್ಕಿಂತಲೂ ಕೂಡ ಪ್ರಬಲವಾದಂತಹ ಮ್ಯಾಗ್ನೆಟಿಕ್ ಫೀಲ್ಡ್ ಅಥವಾ ಕಾಂತಕ್ಷೇತ್ರ ವಲಯವನ್ನ ತನ್ನ ಸುತ್ತಲೂ ಸಶಕ್ತವಾಗಿ ನಿರ್ಮಿಸುವಂತ ಲೋಹ ಯಾವುದು ಅಂತ ಅವನು ಹುಡುಕಾಡಿದಾಗ ಅವನಿಗೆ ಸಿಕ್ಕಿದ್ದೆ ಈ ತಾಮ್ರದ ಲೋಹ. ಹೀಗಾಗಿ ಇಂಥ ಶಕ್ತಿ ಇರುವಂತಹ ತಾಮ್ರದಿಂದ ಅವನು ಕುಶಲಕರ್ಮಿಗೆ ಒಂದು ಮುರುಗನ್ ವಿಗ್ರಹವನ್ನ ತಯಾರು ಮಾಡೋದಕ್ಕೆ ಕೇಳ್ಕೊಂಡ. ಈ ರೀತಿ ತಯಾರಾದಂತಹ ಆ ಒಂದು ವಿಗ್ರಹವನ್ನ ವಿಶಿಷ್ಟವಾದಂತಹ ಮತ್ತು ಸೂಕ್ತವಾದಂತಹ ಜಾಗದಲ್ಲಿ ಪ್ರತಿಷ್ಠಾಪನೆ ಮಾಡಬೇಕು ಅನ್ನೋದು ಅವನ ಉದ್ದೇಶ ಆಗಿತ್ತು. ಇದಕ್ಕಾಗಿ ಆ ಪಂಡಿತರಿಗೆಲ್ಲ ಸರಿ ಹೊಂದುವಂತಹ ಒಂದು ನಿರ್ದಿಷ್ಟ ಸ್ಥಳವನ್ನ ಹುಡುಕೋದಕ್ಕೆ ಆತ ಆದೇಶ ಮಾಡ್ತಾನೆ. ಆಗ ಅವರೆಲ್ಲ ದಿಂಡುಗಲ್ ಬಳಿ ಇರುವಂತಹ ಈ ಒಂದು ಅರಣ್ಯದಲ್ಲಿ ಒಂದು ಸ್ಥಳವನ್ನು ಆರಿಸಿ ಅವನಿಗೆ ಸೂಚಿಸುತ್ತಾರೆ. ಈ ರೀತಿ ಆ ರಾಜನಿಂದ ಇಲ್ಲಿಯ ತಿರುಮಲೆ ಅರಣ್ಯದ ಸುಮಾರು 16 ಮೀಟರ್ಗಳಷ್ಟು ಆಳದ ಜಾಗದಲ್ಲಿ ತಾಮ್ರದಿಂದ ತಯಾರಾದಂತಹ ಮುರುಗನ್ ಸ್ವಾಮಿಯ ವಿಗ್ರಹ ಪ್ರತಿಷ್ಠಾಪನೆಯಾಗಿ ಅಲ್ಲಿ ಒಂದು ರಹಸ್ಯವಾದ ದೇವಾಲಯ ನಿರ್ಮಾಣ ಆಗುತ್ತೆ. ಈ ಒಂದು ಸ್ಥಳ ಎಷ್ಟು ವಿಚಿತ್ರವಾಗಿತ್ತು ಅಂದ್ರೆ ಇಲ್ಲೆಲ್ಲ ನೈಸರ್ಗಿಕವಾಗಿ ಕೂಡ ಇಷ್ಟು ಆಳದ ಪಾತಾಳ ತಾಂತಾನೆ ಸೃಷ್ಟಿಯಾಗಿತ್ತು. ಹೀಗಾಗಿ ಆ ಪಂಡಿತರು ಆ ಒಂದು ಜಾಗನೇ ಅತ್ಯಂತ ಪ್ರಶಸ್ತವಾದಂತಹ ಜಾಗ ಅಂತ ಭಾವಿಸ್ತಾರೆ. ರಾಜ ಮತ್ತು ಅವನ ಪಂಡಿತರು ಈ ಮೊದಲೇ ನಿರೀಕ್ಷೆ ಮಾಡದಂತೆ ಅಲ್ಲಿ ಪ್ರತಿಷ್ಠಾಪನೆಯಾದಂತಹ ತಾಮ್ರದ ಮುರುಗನ್ ವಿಗ್ರಹ ಉಳಿದೆಲ್ಲ ಲೋಹಕ್ಕಿಂತಲೂ ಕೂಡ ಶಕ್ತಿಶಾಲಿಯಾದಂತಹ ಮ್ಯಾಗ್ನೆಟಿಕ್ ವಲಯವನ್ನ ಸೃಷ್ಟಿ ಮಾಡಿತ್ತು. ಹಾಗೂ ಇದು ಇತರೆ ಮೆಟಲ್ ವಸ್ತುಗಳನ್ನು ಕೂಡ ತನ್ನ ಕಡೆಗೆ ಸೆಳೆಯಬಲ್ಲದಾಗಿತ್ತು. ಇಂಥ ಒಂದು ಭೌತಿಕ ರಾಸಾಯನಿಕ ಪ್ರಕ್ರಿಯೆ ಮನುಷ್ಯನ ಮೆದುಳಿನೊಳಗೂ ಕೂಡ ಅಲ್ಲಿರುವಂತಹ ನರತಂತುಗಳ ನಡುವೆ ನಡೆಯೋದನ್ನು ಬಹಳ ಇತ್ತೀಚೆಗೆ ಮೆದುಳು ತಜ್ಞರು ಕೂಡ ಪತ್ತೆ ಹಚ್ಚಿದ್ದಾರೆ. ತಾಮ್ರದಿಂದ ತಯಾರಾದಂತಹ ಮುರುಗನ್ ವಿಗ್ರಹ ಪ್ರಬಲವಾದಂತಹ ಶಕ್ತಿಯ ತರಂಗಗಳನ್ನ ಅಲೆಗಳ ರೂಪದಲ್ಲಿ ಹೊರಸೂಸುತ್ತೆ. ಇದೇ ತರಹದ ಕೆಲವು ಶಕ್ತಿ ತರಂಗಗಳನ್ನ ನಮ್ಮ ಮೆದುಳಿನ ನರತಂತುಗಳು ಕೂಡ ಹೊರಹಾಕ್ತವೆ. ಅವುಗಳನ್ನ ನಮ್ಮ ಹಿರಿಯರೇ ಸುಮಾರು 5 ವಿಧದ ರೀತಿಯಲ್ಲಿ ವರ್ಗೀಕರಣ ಮಾಡಿದ್ದಾರೆ. ಅವೇ ಆಲ್ಫಾ, ಬೀಟಾ, ಗಾಮಾ, ಡೆಲ್ಟಾ ಹಾಗೂ ಥೇಟಾ. ಇವೆಲ್ಲ ಯಾವ ರೀತಿ ಕೆಲಸ ಮಾಡ್ತವೆ ಹಾಗೂ ಯಾವ ಸಮಯದಲ್ಲಿ ಇವು ಜಾಗೃತವಾಗ್ತವೆ ಅಂತ ನೋಡುವುದಾದ್ರೆ, ಉದಾಹರಣೆಗೆ ನಾವು ರಾತ್ರಿ ವೇಳೆ ಅಥವಾ ಬೇರೆ ಯಾವುದಾದ್ರೂ ಸಮಯದಲ್ಲಿ ಗಾಢವಾದಂತಹ ನಿದ್ರೆಯಲ್ಲಿದ್ರೆ ಆಗ ನಮ್ಮ ದೇಹ ಅಥವಾ ನಮ್ಮ ದೇಹದ ಹೊರಗಡೆ ಕಾಣುವಂತಹ ಯಾವುದೇ ಅಂಗಗಳು ಯಾವ ಕೆಲಸವನ್ನ ಮಾಡದೆ ವಿಶ್ರಾಂತಿಯಲ್ಲಿ ಇರ್ತವೆ. ಇಂಥ ಸಮಯದಲ್ಲಿ ನಮ್ಮ ಮೆದುಳು ಎಚ್ಚರವಾಗಿದ್ದು ಅದರಿಂದ ಡೆಲ್ಟಾ ತರಂಗಗಳು ನಿರಂತರವಾಗಿ ರಿಲೀಸ್ ಆಗ್ತಾನೆ ಇರ್ತವೆ. ಇವುಗಳನ್ನ ವೈಜ್ಞಾನಿಕವಾಗಿ ಹರ್ಟ್ಸ್ ಅನ್ನುವಂಥ ಮಾನದಂಡದ ಮೂಲಕ ಹಳೆಯಲಾಗುತ್ತೆ. ಈ ಡೆಲ್ಟಾದ ಪ್ರಮಾಣ 1 ರಿಂದ 3 ರೇಷದಲ್ಲಿ ಇರುತ್ತೆ. ಹಾಗೂ ನಾವು ಪ್ರಶಾಂತವಾದಂತಹ ಸಂತೃಪ್ತ ಭಾವದಲ್ಲಿ ಇದ್ರೆ ಆಗ ಅದು 3 ರಿಂದ 4 ರೇಷದಲ್ಲಿ ಇರುತ್ತೆ. ಇದು ಥೇಟಾದ ಹಂತ. ಇನ್ನು ಇದನ್ನು ದಾಟಿ ನಾವು ನಮ್ಮದೇ ಆದಂತಹ ಕೆಲಸಗಳಲ್ಲಿ ನಿರತರಾಗಿದ್ರೆ ಆಗಿನ ಹರ್ಟ್ಸ್ ವೇವ್ಗಳು 12 ರಿಂದ 18 ರೇಷದಲ್ಲಿ ಇರ್ತವೆ. ಇದೇ ಆಲ್ಫಾದ ಹಂತ. ಮತ್ತೆ ನಾವು ಯಾವುದಾದ್ರೂ ವಿಷಯದ ಬಗ್ಗೆ ಅಥವಾ ಸಮಸ್ಯೆ ಬಗ್ಗೆ ಗಂಭೀರವಾಗಿ ಆಲೋಚನೆ ಮಾಡ್ತಾ ಇದ್ರೆ ನಮ್ಮಿಂದ ಹೊರಸೂಸಲ್ಪಡುವಂತಹ ತರಂಗಗಳು 13 ರಿಂದ 38 ಪ್ರಮಾಣದಲ್ಲಿ ಇರ್ತವೆ. ಇದು ಬೀಟಾದ ಹಂತ. ನಾವು ಯಾವುದೋ ಚಿಂತೆಯಲ್ಲಿ ಮುಳುಗಿ ಮನಸ್ಸಿಗೆ ಅತಿಯಾದಂತಹ ಸ್ಟ್ರೆಸ್ ಅನ್ನು ಮಾಡಿಕೊಂಡಾಗ ಆಗ ನಮ್ಮಿಂದ ರಿಲೀಸ್ ಆಗುವಂತಹ ತರಂಗಗಳು ಇನ್ನಷ್ಟು ಅಧಿಕ ಪ್ರಮಾಣದಲ್ಲಿ ಇರ್ತವೆ. ಇದನ್ನ ಗಾಮಾದ ತರಂಗಗಳು ಅಂತ ಕರೆಯಲಾಗುತ್ತೆ. ಈ ರೀತಿ ನಾವು ಹುಟ್ಟಿದಾಗಿಂದ ನಮ್ಮ ಮರಣದವರೆಗೂ ಈ 5 ತರಹದ ತರಂಗಗಳಲ್ಲಿ ಜೀವಿಸ್ತಾ ಇವುಗಳಿಗೆಲ್ಲ ಸ್ಪಂದಿಸ್ತಿರ್ತೀವಿ. ನಮ್ಮ ಮೆದುಳಿನಿಂದ ರಿಲೀಸ್ ಆಗುವಂತಹ ತರಂಗಗಳ ಪ್ರಮಾಣ ಅಥವಾ ಅವುಗಳ ವೇಗ 1 ರಿಂದ 3 ರಷ್ಟಿರುವಂತಹ ಡೆಲ್ಟಾದ ಹಂತಕ್ಕಿಂತ ಕಡಿಮೆ ಇದ್ರೆ ನಾವು ಯಾವುದೇ ಯೋಚನೆ ಮಾಡದೆ ಕೋಮದಲ್ಲಿ ಇದ್ದವರ ಹಾಗೆ ಇರ್ತೀವಿ. ಒಂದು ಪಕ್ಷ ಅದು ಗಾಮದ ಹಂತಕ್ಕಿಂತ ಕೂಡ ಹೆಚ್ಚಾದರೆ ನಾವು ಅತಿರೇಕಕ್ಕೆ ಒಳಗಾಗಿ ಹುಚ್ಚರಂತೆ ಆಗ್ತೀವಿ. ಈ ರೀತಿ 5 ಪ್ರಮಾಣದ ಅಥವಾ 5 ತರಹದ ತರಂಗಗಳು ನಮ್ಮನ್ನ ನಮ್ಮ ಜೀವನದ ಉದ್ದಕ್ಕೂ ನಿಯಂತ್ರಿಸಿಕೊಂಡೇ ಬರ್ತವೆ. ಇವುಗಳಲ್ಲಿ ನಾವು ಸಾಮಾನ್ಯವಾಗಿ ಥೇಟದ ಹಂತದಲ್ಲಿ ಹೆಚ್ಚಾಗಿ ಜೀವಿಸ್ತೀವಿ. ನಮ್ಮ ಪ್ರತಿ ಆಲೋಚನೆ, ನಿರ್ಧಾರ, ನಡವಳಿಕೆ, ಮಾತು, ವರ್ತನೆ ಇವೆಲ್ಲ ಥೇಟದ ಹಂತದಲ್ಲಿದ್ರೆ ಅಥವಾ ಅದರ ಅಧೀನಕ್ಕೆ ಒಳಪಟ್ಟಿದ್ರೆ ನಾವು ನಾರ್ಮಲ್ ಆಗಿದ್ದೀವಿ ಅಂತಾನೆ ಅರ್ಥ. ಆಗ ನಮ್ಮ ಮನಸ್ಸು ಕೂಡ ಪ್ರಶಾಂತ ಸ್ಥಿತಿಯಲ್ಲಿದ್ದು ಅದು ನಮ್ಮ ಕಂಟ್ರೋಲ್ನಲ್ಲಿಯೇ ಇರುತ್ತೆ. ಇಂಥ ಸ್ಥಿತಿಯಲ್ಲಿ ನಮ್ಮ ಸುಪ್ತ ಮನಸ್ಥಿತಿ ಅಥವಾ ನಮ್ಮೊಳಗಿರುವಂತಹ ಸಬ್ ಕಾನ್ಶಿಯಸ್ ಪವರ್ ಸದಾ ಜಾಗೃತವಾಗಿದ್ದು ಅದರ ಸಹಾಯದಿಂದ ನಾವು ಏನ್ ಬೇಕಾದರೂ ಸಾಧಿಸಿ ಗೆಲ್ಲಬಹುದು. ಇಂಥ ಸೂಕ್ತ ಮನಸ್ಥಿತಿಯಲ್ಲಿ ನಮ್ಮ ಮನೋಸ್ಥಿತಿ ಹಾಗೂ ಆಲೋಚನೆ
ಮನಸ್ಸಿನ ಸ್ಥಿತಿಗಳು ಅತ್ಯಂತ ಪರಿಶುದ್ಧವಾಗಿರ್ತವೆ. ಅಲ್ಲಿ ಯಾವುದೇ ಸ್ವಾರ್ಥ ಭಾವನೆಗಳಾಗಲಿ ಕಪಟತೆಗಳಿಗಾಗಲಿ ಅವಕಾಶ ಇರಲ್ಲ. ಈ ಒಂದು ಸ್ಥಿತಿಯಲ್ಲಿ ನಾವು ಯಾವುದನ್ನೇ ಬೇಡಿಕೊಂಡ್ರು ಅದು ನಾವು ನಂಬಿದಂತ ಶಕ್ತಿಗೆ ತಲುಪಿ ಅದು ಬೇಗನೆ ಈಡೇರುತ್ತೆ ಅನ್ನುವಂಥ ನಂಬಿಕೆ ಅನಾದಿ ಕಾಲದಿಂದ ಕೂಡ ಇದೆ. ಇಂಥ ಪರಿಶುದ್ಧವಾದಂಥ ಮನಸ್ಥಿತಿಯನ್ನು ನಾವು ನಂಬುವಂಥ ದೇವರಂತ ಭಾವಿಸೋಣ. ಆ ದೈವ ಶಕ್ತಿಯ ಬಳಿ ನಾವು ಯಾವುದೇ ಕಲ್ಮಶವಿಲ್ಲದೆ ನಮಗೆ ನಾವು ವಂಚಿಸಿಕೊಳ್ಳದೆ ಪ್ರಾರ್ಥನೆ ಮಾಡಿದಲ್ಲಿ ನಾವು ಏನನ್ನು ಕೋರಿಕೊಳ್ತಿದ್ದೀವೋ ಅದು ನಮಗೆ ಬಹುಬೇಗ ದಕ್ಕುತ್ತೆ ಎಂಬುದು ಹಿರಿಯರಲ್ಲಿ ಇದ್ದಂಥ ನಂಬಿಕೆ. ಇದನ್ನೇ ನಮ್ಮ ಶಾಸ್ತ್ರ ಪುರಾಣಗಳಲ್ಲಿ ಯದ್ಭವಂ ತದ್ಭವದಿಂದ ಹೇಳೋದು. ಅಂದ್ರೆ ಈ ಒಂದು ಸಾಲಿನ ಅರ್ಥ ಮನುಷ್ಯನ ಭಾವನೆಗಳು ಹಾಗೂ ಯೋಚನೆಗಳು ಅವನ ಜೀವನದಲ್ಲಿ ಹೇಗಿರ್ತವೋ ಅದೇ ರೀತಿ ತನ್ನ ಬದುಕನ್ನು ರೂಪಿಸಿಕೊಳ್ಳೋದಕ್ಕೆ ತೊಡಗುತ್ತಾನೆ ಎಂಬುದು ಈ ಒಂದು ಸಾಲುಗಳ ಭಾವಾರ್ಥ. ಇದೆಲ್ಲ ಆಧ್ಯಾತ್ಮಿಕ ವಿಷಯಗಳ ಚರ್ಚೆಗೆ ಸಂಬಂಧಪಟ್ಟಿದ್ದು. ಈಗ ನಾವು ಆ ಮುರುಘನ್ ಸ್ವಾಮಿ ದೇವಾಲಯದ ವೈಶಿಷ್ಟ್ಯ ಬಗ್ಗೆ ಮಾತನಾಡೋಣ. ನಾವು ಈ ಮೊದಲೇ ಹೇಳಿದಂತೆ ಈ ದೇವಸ್ಥಾನ ಇರುವಂತಹ ಕಾಡಿನ ಸುತ್ತಲೂ ಕೂಡ ದಟ್ಟವಾಗಿ ಕಾಣಿಸಿರುವಂತಹ ಆ ಮರದ ಹೆಸರು ಕರುಂಗಲಿ ಮರ. ಈ ಮರದ ಕಟ್ಟಿಗೆಯನ್ನ ಹಲವು ಪ್ರಯೋಜನಕ್ಕೆ ಬರುವಂತಹ ವಸ್ತುಗಳ ತಯಾರಿಕೆಗೆ ಬಳಕೆ ಮಾಡಲಾಗುತ್ತೆ. ಅವುಗಳಲ್ಲಿ ಇದರ ತೊಗಟೆ ಹಾಗೂ ಕಟ್ಟಿಗೆಗಳಿಂದ ಮಾಡುವಂತಹ ಜಪಮಣಿಯು ಕೂಡ ಒಂದು. ಇದನ್ನ ಕರಿ ಬಣ್ಣದ ಕರುಂಗುಲಿ ಮಾಲೆ ಅಂತ ಅಲ್ಲಿನ ಜನ ಕರೀತಾರೆ. ಇದನ್ನ ತಯಾರು ಮಾಡಿ ಇಲ್ಲಿಯ ಮುರುಘನ್ ಸ್ವಾಮಿಯ ವಿಗ್ರಹಕ್ಕೆ ಧರಿಸಿ ಸುಮಾರು 40 ದಿನಗಳ ಕಾಲ ಶ್ರದ್ಧಾ ಭಕ್ತಿಯಿಂದ ಅಂದ್ರೆ ಒಂದು ಇಡೀ ಮಂಡಲದ ಸಮಯದವರೆಗೂ ಆ ಜಪಮಾಲೆಯನ್ನು ಸ್ವಾಮಿಗೆ ಧರಿಸಿ ಪೂಜೆ ಮಾಡಿಸಿ ಆನಂತರ ಅದನ್ನು ತೆಗೆದು ಬರುವಂತಹ ಭಕ್ತಾದಿಗಳಿಗೆ ಕೊಡಲಾಗುತ್ತೆ. ಈ ಒಂದು ಕರುಂಗುಲಿ ಮಾಲೆಯನ್ನು ಪಡೆಯುವಂತ ಸಲುವಾಗಿ ಆ ಸ್ವಾಮಿಯ ದರ್ಶನಕ್ಕೆ ಜನ ನಿತ್ಯ ಬರ್ತಾರೆ. ಇದರಿಂದ ಆಗುವಂತಹ ಕೆಲವು ಅಗೋಚರವಾದಂತಹ ಪ್ರಯೋಜನಗಳು ಅಥವಾ ಪವಾಡಗಳ ಬಗ್ಗೆ ನಾವಿಲ್ಲಿ ಹೇಳಬೇಕು. ಈ ಕರುಂಗಲಿ ಮಾಲೆ ನಮ್ಮ ಮೆದುಳಿಂದ ಹೊರ ಹೋಗುವಂತಹ ಎಲ್ಲಾ ತರಹದ ತರಂಗಗಳನ್ನ ಒಂದೇ ಪ್ರಮಾಣದಲ್ಲಿ ಇರಿಸೋದಕ್ಕೆ ಸಹಾಯ ಮಾಡುತ್ತೆ ಅಂತ ನಂಬಲಾಗಿದೆ. ಅಂದ್ರೆ ಇದನ್ನು ನಾವು ಧರಿಸಿದಾಗ ಅಥವಾ ಈ ಜಪ ಮಾಲೆ ನಾವಿರುವಂತಹ ಜಾಗದಲ್ಲಿದ್ದಾಗ ನಮ್ಮ ಮೆದುಳಿನಲ್ಲಿ ರಿಲೀಸ್ ಆಗುವಂತ ತರಂಗಗಳ ಹರ್ಟ್ಸ್ನ ವೇಗೋತ್ಕರ್ಷ ಯಾವ ಪ್ರಮಾಣದಲ್ಲಿ ಮತ್ತು ಯಾವ ಹಂತದಲ್ಲಿ ಇರುತ್ತೆ ಅನ್ನೋದು ಮುಖ್ಯ ಅಲ್ಲ. ಅದು ಯಾವುದೇ ಹಂತದಲ್ಲಿದ್ರೂ ಕೂಡ ಅದರ ಸ್ಥಿರತೆಯನ್ನು ಕಾಯ್ದುಕೊಳ್ಳೋದಕ್ಕೆ ಈ ಜಪಮಣಿ ಒಂದು ರೀತಿ ಪ್ರಭಾವವನ್ನು ಬೀರುತ್ತೆ ಎಂಬ ನಂಬಿಕೆ ಇದೆ. ಇದ್ರ ಜೊತೆ ನಾವು ಮಾಡಬೇಕು ಅನ್ಕೊಂಡಂತ ಕೆಲಸ ಮತ್ತು ಅದಕ್ಕೆ ಸಂಬಂಧಪಟ್ಟಂತ ವಿಷಯಗಳನ್ನ ಮೊದಲು ನಮ್ಮ ಮನಸ್ಸೊಳಗೆ ತುಂಬಿಕೊಳ್ಬೇಕು. ಇಂಥ ಜಾಗೃತ ಮನಸ್ಥಿತಿಯೊಂದಿಗೆ ಅಲ್ಲಿ ಸಿಗುವ ಮತ್ತೆ ಪೂಜಿಸಲ್ಪಟ್ಟಂತ ಕರುಂಗಲಿ ಜಪಮಾಲೆಯನ್ನು ಭಕ್ತಿ ಭಾವದಿಂದ ಸ್ವೀಕರಿಸಿ ನಾವು ಧರಿಸಿಕೊಳ್ಳೋದು ಸೂಕ್ತವಾದಂತ ವಿಧಾನ. ಇಲ್ಲಿ ಯಾವುದೋ ಅಗೋಚರ ಶಕ್ತಿ ಅಥವಾ ಪವಾಡ ಅನ್ನೋದು ನಾವು ಧರಿಸುವಂತ ಈ ಜಪ ಮಾಲೆಯಲ್ಲಿ ಇರೋದಿಲ್ಲ. ಇದೆಲ್ಲವೂ ಕೂಡ ನಮ್ಮ ಮನಸ್ಸಿನ ಫ್ರೀಕ್ವೆನ್ಸಿ ಹಾಗೂ ಅದರ ನರತಂತುಗಳ ಕಾರ್ಯ ಚಟುವಟಿಕೆಗೆ ಸಂಬಂಧಪಟ್ಟಂತ ವಿಷಯಗಳು. ಹೀಗಾಗಿ ಇಲ್ಲಿ ಯಾವುದೇ ಸಾಧ್ಯ ಆಗಬೇಕು ಅಂದ್ರೆ ಮೊದಲು ನಮ್ಮ ಮನಸ್ಥಿತಿ ಬದಲಾಗಬೇಕು. ಆ ಬಳಿಕ ಪ್ರತಿಯೊಂದು ಕೂಡ ಬದಲಾಗುತ್ತೆ. ಇದರ ಮಹತ್ವವನ್ನು ಅರಿತುಕೊಂಡೇ ನಮ್ಮ ಪೂರ್ವಜರು ಇಂಥ ಒಂದು ವಿಶೇಷ ಶಕ್ತಿ ಇರುವಂತಹ ಜಾಗದಲ್ಲಿಯೇ ಆಯಾ ದೈವಗಳ ವಿಗ್ರಹಗಳನ್ನ ಮತ್ತು ಗುಂಡಿಗಳನ್ನ ನಿರ್ಮಾಣ ಮಾಡಿರೋದು. ಆದರೆ ಇವತ್ತಿನ ಈ ಒಂದು ಆಧುನಿಕ ಜಗತ್ತಲ್ಲಿ ತಂತ್ರಜ್ಞಾನ ಹಾಗೂ ವೈಜ್ಞಾನಿಕತೆ ಮುಂದುವರೆದಂತೆ ಪ್ರತಿಯೊಂದು ಕೂಡ ನಮ್ಮ ಮನೆ ಬಾಗಿಲಿಗೆ ತಲುಪುವಂತಾಗಿದೆ. ಉದಾಹರಣೆಗೆ ಈಗ ಚಾಲ್ತಿಯಲ್ಲಿರುವಂತಹ ಸಾಕಷ್ಟು ಫುಡ್ ಡೆಲಿವರಿ ಆಪ್ಗಳಲ್ಲಿ ನಮಗೆ ಬೇಕಾದ ಆಹಾರವನ್ನು ನಾವಿಲ್ಲಿ ತರಿಸಿಕೊಳ್ಳಬಹುದು. ಅದರಂತೆ ಜನ ಈ ಶಕ್ತಿಶಾಲಿ ಕರುಂಗಲಿ ಮಾಲೆಯನ್ನು ಕೂಡ ಆನ್ಲೈನ್ ಮೂಲಕ ಆರ್ಡರ್ ಮಾಡಿಸಿಕೊಂಡು ತರಿಸಿಕೊಳ್ತಿದ್ದಾರೆ. ಜನರ ಈ ಒಂದು ದೌರ್ಬಲ್ಯವನ್ನೇ ಬಂಡವಾಳ ಮಾಡಿಕೊಂಡು ಆನ್ಲೈನ್ ನಲ್ಲಿ ಎಷ್ಟೋ ಜನ ನಕಲಿ ವ್ಯಕ್ತಿಗಳು ಇಂಥ ನಕಲಿ ಜಪ ಮಾಲೆಗಳನ್ನ ನಿಜ ಅಂತ ನಂಬಿ ನಕಲಿ ವ್ಯವಹಾರದ ಮೂಲಕ ಮಾರಾಟ ಮಾಡಿಕೊಂಡು ನಿಮ್ಮೂ ಕೂಡ ವಂಚಿಸ್ತಾ ಅವ್ರು ಮಾತ್ರ ಹಣವನ್ನ ಮಾಡ್ಕೊಳ್ತಿದ್ದಾರೆ. ಯಾವುದು ಜ್ಞಾನ ಕೂಡ ಇಲ್ಲದಂತ ಎಷ್ಟೋ ಜನ ಎಲ್ಲ ತಿಳಿದು ಕೂಡ ಇಂಥ ಮೋಸದ ಜಾಲಕ್ಕೆ ಬಿದ್ದು ಬಲಿಯಾಗುವ ಜೊತೆಗೆ ತಾವು ಖರೀದಿ ಮಾಡಿದಂತ ಜಪಮಾಲೆಯಿಂದ ಯಾವುದೇ ಪವಾಡ ಅಥವಾ ಬದಲಾವಣೆ ಆಗಲಿಲ್ಲ ಅಂತ ದೇವರ ಅಸ್ತಿತ್ವವನ್ನೇ ದೂಷಣೆ ಮಾಡ್ತಾರೆ. ಇಲ್ಲಿ ನಮ್ಮ ತಪ್ಪೇನು ಅನ್ನೋದನ್ನ ಲೆಕ್ಕ ಹಾಕಂತ ಜನ ನೂರಾರು ರೂಪಾಯಿ ಖರ್ಚನ್ನ ಮಾಡಿ ದೇವರ ಕೃಪೆಯನ್ನ ಆನ್ಲೈನ್ ಮೂಲಕ ಆರ್ಡರ್ ಮಾಡೋದಕ್ಕೆ ಮುಂದಾಗಿ ಅದು ಕೆಲಸ ಮಾಡದಿದ್ದಾಗ ದೇವರೇ ಇಲ್ಲ, ಇದೆಲ್ಲ ಸುಳ್ಳು, ನಾವು ದೇವರನ್ನು ನಂಬೋದಿಲ್ಲ, ನಾವೆಲ್ಲ ನಾಸ್ತಿಕರು ಅನ್ನುವ ಮಟ್ಟಿಗೆ ನಮ್ಮೆಲ್ಲರ ದೈವ ಭಕ್ತಿ ಕುಸ್ತಿರೋದು ಇವತ್ತಿನ ಕಾಲದ ದುರಂತ ಬೆಳವಣಿಗೆಯಾಗಿದೆ. ವೀಕ್ಷಕರೇ, ನಮ್ಮ ಹಿರಿಯರು ಇದೇ ಕಾರಣಕ್ಕೆ ಪ್ರತಿಯೊಂದು ಮಹತ್ವದ ವಿಷಯಗಳಿಗೆ ಅವುಗಳದೇ ಆದಂತಹ ಧಾರ್ಮಿಕ ವಿಧಿವಿಧಾನ ಅಂತ ಮಾಡಿದ್ದಾರೆ. ಇಲ್ಲಿ ಪ್ರತಿಯೊಂದಕ್ಕೂ ಅವುಗಳದೇ ಆದಂತಹ ನಿಯಮಾವಳಿ ಇದೆ. ಅದನ್ನ ಅದರ ಹಿನ್ನೆಲೆಯಲ್ಲಿ ಗೌರವಿಸಿ ಫಾಲೋ ಮಾಡಿದ್ರೆ ಏನಾದರೂ ಪ್ರತಿಫಲ ಸಿಗೋದಕ್ಕೆ ಸಾಧ್ಯ. ಇವತ್ತಿನ ಕಾಲದ ಮಹಿಮೆಯಿಂದ ನಾವು ಪ್ರತಿಯೊಂದಕ್ಕೂ ಶಾರ್ಟ್ ಕಟ್ ಅನ್ನು ಹುಡುಕ್ತಾ ಹೋದ್ರೆ ಅದರಲ್ಲೂ ಇದನ್ನು ನಾವು ದೈವದ ವಿಚಾರಕ್ಕೂ ಅಳವಡಿಸೋದಕ್ಕೆ ಪ್ರಯತ್ನ ಮಾಡಿದ್ರೆ ಅದರಿಂದ ಯಾವುದೇ ಪ್ರಯೋಜನ ಇರೋದಿಲ್ಲ. ಇನ್ನು ಈ ದೇವಸ್ಥಾನ 800 ವರ್ಷಗಳ ಹಳೆಯ ಇತಿಹಾಸವನ್ನು ಹೊಂದಿದ್ರು ಕೂಡ ಇದು ಇವತ್ತಿನ ಸ್ವರೂಪವನ್ನು ಪಡೆದು 20ನೇ ಶತಮಾನದಷ್ಟು ಈಚೆಗೆ. ಹಲವು ಸಲ ದೈವಶಕ್ತಿ ಮಾನವ ಪ್ರಯತ್ನಗಳ ಮೂಲಕ ತನ್ನ ಉದ್ದೇಶವನ್ನು ಈಡೇರಿಸಿಕೊಳ್ಳುತ್ತೆ ಅಂತ ನಂಬ್ತಾರೆ. ಇದಕ್ಕೆ ತಮಿಳುನಾಡಿನಲ್ಲಿ ಇರುವಂತಹ ಮುರುಘನ್ ಸ್ವಾಮಿ ದೇವಾಲಯ ಒಂದು ಸಣ್ಣ ಸಾಕ್ಷಿ ಇರಬಹುದಷ್ಟೇ. ನಿಮಗೆ ಅನುಕೂಲ ಆದ್ರೆ ಯಾವಾಗಲಾದರೂ ಒಂದು ಪ್ರಶಾಂತ ಮನಸ್ಸಿನೊಂದಿಗೆ ಈ ಒಂದು ದೇವಸ್ಥಾನಕ್ಕೆ ಹೋಗಿ ಬನ್ನಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.